ನನ್ನ ಸಾಮಾನುಗಳಿಗೆ ಮತ್ತೆ ನನ್ನ ಪಾತ್ರೆಗಳಿಗೆ. ಪೂಜಿತನವರು ಕಂಕನಾಡಿಗೆ ಹೋಗ್ಬೇಕಂತ ಹೇಳಿ ಬಯಸುವವರು ದಯವಿಟ್ಟು ಕಾಮೆಂಟ್ ಮಾಡಿ. ಹಂಗಾಗಿ ಅಲ್ಲ ಎಂತ ಹಾಗಾಗಿ ಹಾಂಗಾಯಿ ಹಾಂಗಾಯಿ. ಓಕೆ, ಇದೀಗ ಮಿಕ್ಸ್ ಆಗ್ಬೇಕು. ಮಿಕ್ಸ್ ಆದ್ಮೇಲೆ ಮಿಕ್ಸ್ ಆಯ್ತು. ತುರ್ಸ್ತಿದ್ರೆ ನೀನು ಇಚ್ ಕಾರ್ಡ್ ಹಾಕು, ಇಲ್ಲಿ ಬರ್ಬೇಡ ಆಯ್ತಾ. ರುಚಿ ರುಚಿ. ಇದು ಪನ್ನೀರ್ ಆಗಿಲ್ಲ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಪೂಜಿಕಾಜು ಸ್ಟೋರೀಸ್. ಹೇಗಿದ್ರಿ ಎಲ್ಲರೂ? ನೀವೆಲ್ಲ ಖುಷಿಯಲ್ಲಿದ್ರೆ ಅಂತ ಎಣಿಸ್ತಾ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇವೆ. ಸೊ ಇವತ್ತು ನೀವು ಆಲ್ರೆಡಿ ನೋಡಿರ್ಬಹುದು ತಮ್ನೇಲ್ ಅಲ್ಲಿ ಟೋಫು ರೈಸ್ ಅಂತ ಒಂದು ರೆಸಿಪಿ ಮಾಡ್ತಿದ್ದೇವೆ. ಯಾಕಂದ್ರೆ ನಾವೀಗ ನಾನ್ ವೆಜ್ ಎಲ್ಲ ಬಿಟ್ಟಿದ್ ಗೈಸ್, ನಾವೀಗ ವೇಗನ್ ಆಗಿ. ನನ್ನ ಹೆಂಡತಿ ನಾನ್ ವೆಜ್ ಲೈಫಲ್ಲಿ ಬಿಡ್ಲಿಕ್ಕೆ ಚಾನ್ಸ್ ಇಲ್ಲ. ಆದ್ರೆ ನಾನ್ ವೆಜ್ ಬಿಟ್ಟ ಅಲ್ಲ, ಟೋಫು ಅಂತೇಳಿ ನಾನಂತೂ ನೀ ಕೇಳಿದ್ಯಾ ಇಂಡಿಯಾಲಿರುವಾಗ? ಇಂಡಿಯಾಲಿರುವಾಗ ಕೇಳಲಿಲ್ಲ. ಅದೇ ನಾನ್ ಸಹ ಇಂಡಿಯಾದಲ್ಲಿರುವಾಗ ಕೇಳಲೂ ಇಲ್ಲ, ನೋಡ್ಲೂ ಇಲ್ಲ, ಎಲ್ಲ ಕೆನಡಾಕ್ ಬಂದ್ಮೇಲೆ ಒಂದೊಂದು ಕೇಳುದು ಮಾಡುದು ಎಲ್ಲ ಕುತೂಹಲ. ಒಂದೊಂದು ಕಂಟ್ರಿಯಲ್ಲಿ ಒಂದೊಂದ್ ತರ ಫುಡ್ ಕಲ್ಚರ್ ಎಲ್ಲ. ಸೊ ಟೋಫು ಇಲ್ಲಿ ಬಂದ್ಮೇಲೆ ಕೇಳಿದ್ದು, ಇಷ್ಟವರೆಗೆ ತಿನ್ಲಿಲ್ಲ. ಆಯ್ತು, ಫಸ್ಟ್ ಟೈಮ್ ಮಾಡ್ತಿದ್ದಾಳೆ ನನ್ನ ಹೆಂಡತಿ ಟೋಫು ಎಂತ ಟೋಫು ರೈಸ್ ಮಾಡ್ತಿದ್ದಾಳೆ. ಸೊ ಹಾಗೆ ಅದನ್ನೇ ವ್ಲಾಗ್ ಸಹ ಮಾಡುವ ಅಂತೇಳಿ. ಹೇಗಿರ್ತದೆ ನಾನು ರುಚಿ ಎಲ್ಲ ನೋಡಿ ಹೇಳ್ತೇನೆ. ನನ್ನ ಹೆಂಡತಿ ಹೇಳ್ತಿದ್ದಾಳೆ ಅದು ಸೇಮ್ ಫ್ರೈಡ್ ರೈಸ್ ತರಾನೇ ಬರ್ತದೆ, ಇರ್ತದೆ ಅಂತ ಹೇಳ್ತಿದ್ದೆ. ಪನ್ನೀರ್ ತರಾನೇ ಇರ್ತದೆ, ಅದ್ರಲ್ಲಿ ಒಂದು ಫ್ರೈಡ್ ರೈಸ್ ತರ ಅಂತೆ, ಎಂತದೋ ಗೊತ್ತಿಲ್ಲ. ನಾನೆಂತ ಎಣಿಸಿದೆ ಹೇಳಿದ್ರೆ ಅದು ಪನ್ನೀರಿಗೆ ಬೇರೆ ಹೆಸರೇನೋ ಟೋಫು ಅಂತ ಎಣಿಸಿದೆ. ಆಮೇಲೆ ಗೊತ್ತಾಯ್ತು ಅದು ಬೇರೆ ಇದು ಬೇರೆ, ಕಾಣ್ಲಿಕ್ಕೂ ಎಲ್ಲ ಒಂದೇ ತರ ಉಂಟು. ಪನ್ನೀರ್ ಇದು ಎಂತ ಡೇರಿ ಬೇಸ್ಡ್, ಟೋಫು ಪ್ಲಾಂಟ್ ಬೇಸ್ಡ್ ಅಲ್ಲಿ ಸೋಯಾ ಎಕ್ಸ್ಟ್ರಾಕ್ಟ್ ಇಂದ ಮಾಡುದು ಅಂತ ಹೇಳ್ತಾರೆ. ನಿಮ್ಗೆ ತೋರಿಸ್ತೇವೆ ನಾವು. ಅದು ಇದು ಡೇರಿದು ವೇಸ್ಟ್ ಪ್ರಾಡಕ್ಟ್ ಪನ್ನೀರ್, ಇದು ಸೋಯಾದು ವೇಸ್ಟ್ ಪ್ರಾಡಕ್ಟ್. ಸೊ ಹಾಗೆ ಒಂದು ವ್ಲಾಗ್ ನಮ್ಮ ಸೈಡ್ ಇಂದ ಎಂಡ್ ತನಕ ನೋಡಿ ಹೇಳ್ತೇವೆ ಹೇಗೆ. ಹೌದು, ಏನು ಸಕ್ಸಸ್ ಹೀಗೆ ಟುಸ್ಪಟಾಕಿಯ ತಿನ್ಬಹುದಾ ಬೇಡ್ವಾ ಅದನ್ನ ಸಹ ಹೇಳ್ತೇವೆ. ಸೊ ನೀವು ಸಹ ಇಂಡಿಯಾದಲ್ಲಿ ಸಿಗ್ತದೆ ಹೇಳಿ ಟೋಫಲ್, ಆಬ್ವಿಯಸ್ಲಿ ಇಂಡಿಯಾದಲ್ಲಿ ಸಹ ಸಿಗ್ತದೆ. ಬಟ್ ಹೆಚ್ಚಿನವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ, ನಮ್ಗೆ ಗೊತ್ತಿಲ್ಲ ಆಯ್ತು, ಹಾಗೆ ಅನ್ಕೊಳ್ತಿದ್ದೇವೆ. ನಿಮ್ಗೆಲ್ಲ ಗೊತ್ತಿದ್ರು ಇರ್ಬೋದು, ಬಟ್ ಗೊತ್ತಿಲ್ಲ ಇದ್ರೆ ನಾವು ನೋಡ್ತೇವೆ ಹೇಗೆ ಆಗ್ತದೆ ಅಂತ. ಸೇಮ್ ಪನ್ನೀರ್ ಅಂತಾನೆ ಹೇಳ್ತಾರೆ, ಬಟ್ ಟ್ರೈ ಮಾಡಿ ನೋಡ್ಬೋದು ನೀವು ಸಹ. ಸೊ ಅದಕ್ಕೋಸ್ಕರ ಈ ಬ್ಲಾಗ್. ಬನ್ನಿ ತಡ ಮಾಡ್ದೆ ನಾವೀಗ ಟೋಫು ಕಟ್ ಮಾಡೋಕ ಇದು ನೋಡಿ ಅವರಿಂದನೇ ತಕೊಂಡ್ ಬರ್ಬೇಕಿದು ಟೋಫು. ಇದರಲ್ಲಿ ಪ್ಲಾಂಟ್ ಬೇಸ್ಡ್ ಗುಡ್ ಸೋರ್ಸ್ ಆಫ್ ಪ್ರೋಟೀನ್ ಅಂತೆ. ನಾನು ಡೌಟ್ ಅಲ್ಲಿ ಹೇಳಿದೆ ಆಕ್ಚುಲಿ ಸೋಯಾಬೀನ್ ಅಂತ, ಕರೆಕ್ಟ್ ಆನ್ಸರ್ ನಂದು. ಹೌದದೇ ಸೋಯಾ ವೇಸ್ಟ್ ಪ್ರಾಡಕ್ಟ್, ಸೋಯಾದೆ ವೇಸ್ಟ್ ಪ್ರಾಡಕ್ಟ್ ಹೇಳ್ತಿದ್ದೆ ನಾನು. ಅದೇ ಸೋಯಾ ಬೇಸ್ಡ್, ಬಟ್ ಅದಕ್ಕೆ ಪ್ಲಾಂಟ್ ಬೇಸ್ಡ್ ಅಂತ ಬರ್ದಿದೆ. ಅಂಡ್ ಹೈ ಪ್ರೋಟೀನ್, ಇದು ಪನ್ನೀರಿಗಿಂತ ಸಹ ಇದರಲ್ಲಿ ಜಾಸ್ತಿ ಪ್ರೋಟೀನ್ ಅಂತೆ. ಎಲ್ಲ ಅಂತೆ ಕಂತೆಗಳ ಸಂತೆ. ನನ್ನ ಹೆಂಡತಿ ಹೇಳಿದಲ್ಲ, ನಾನು ನಂಬುದಷ್ಟೇ. ನೀನೀಗ ನಗಾಡಿದ ಹೇಗಿತ್ತು ಉಂಟು ನಂಗೆ ಸತ್ಯ ಹೇಳ್ತೇನೆ, ನಂಗೆ ಕುದುರೆ ನಗಾಡಿದಾಗ ಆಯ್ತು ಮಾರೆ. ಐ ಸ್ವೇರ್ ನಂಗೆ ಹಾಗೆ ಕೇಳಿತ್ತು. ನೀವು ಬರೀ ಹೀಗೆ ಹಿಲಾಲ್ ಹಾಕುದು ನನ್ ಕುದುರೆ ಹೆಂಡತಿ. ಇದು ಎಷ್ಟು ರೀ ಪಿಚ್ಕ ಪಚ್ಕ ಉಂಟು ತುಂಬಾ. ಅದು ಅದ್ರಷ್ಟು ಗಟ್ಟಿ ಬರಲ್ವೇನ ಪನ್ನೀರ್ ಅಷ್ಟು. ಹೀಗೆ ನೋಡ್ಲಿಕ್ಕೆ ಸೇಮ್ ಪನ್ನೀರ್, ಏನ್ ಡಿಫ್ರೆನ್ಸ್ ಇಲ್ಲ. ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುದಿಲ್ಲ. ಹೌದು, ಆದ್ರೂ ಹೀಗೆ ಊಟ ಪಿಚ್ಕ ಪಚ್ಕ ಆಗ್ತದೆ ಹೀಗೆ. ಅದು ಪನ್ನೀರ್ ಸ್ವಲ್ಪ ಗಟ್ಟಿ ಸಾಫ್ಟ್ ಇರ್ಬೋದು, ಎಲ್ಲಿ ಅಡ್ಡಿಲ್ಲ. ಇರ್ಲಿ, ಈಗ ನಾವ್ ಇದನ್ನ ಕಟ್ ಮಾಡುವ. ನೀನು ಫುಲ್ ಇದು ಡ್ರೆಸ್ ಪಿಂಕ್, ಮುಖ ಸಹ ಪಿಂಕ್ ಕಾಣ್ತಾ ಉಂಟು ಇಲ್ಲಿ ನೋಡು. ನ್ಯಾಚುರಲಿ ಬ್ಲಶ್ ಬಂದಿದ್ದು, ನಾನು ಮೇಕಪ್ ಮಾಡಿಲ್ಲ ಗೈಸ್, ನ್ಯಾಚುರಲಿ ನೋಡಿ. ನೈಸ್, ಎಷ್ಟು ಚಂದದ ಹೆಂಡತಿ ಪಂಕಜ. ಇದು ಬ್ಯೂಟಿ ವ್ಲಾಗ್ ಅಲ್ಲ, ಇದು ಕುಕಿಂಗ್ ವ್ಲಾಗ್. ನಾನು ಟಾಪಿಕ್ ಸ್ಕಿಪ್ ಮಾಡ್ತಾ ಇದ್ದೇನೆ. ಹೌದು, ಓಕೆ. ಕಟ್ ಎಲ್ಲ ಮಾಡಿ, ಇದು ಅದೇ ಸೇಮ್ ಪನ್ನೀರ್ ತರ ಕ್ಯೂಬ್ ಅಲ್ಲಿ ಕಟ್ ಮಾಡುವಂತದ್ದು. ಅದ್ರೊಟ್ಟಿಗೆ ಇದು ರೈಸಿಗೆ ಎಂತೆಲ್ಲ ಬೇಕು ಹೇಳಿ ನಾನಿಲ್ಲಿಗ ನಿಮ್ಗೆ ತೋರಿಸ್ತೇನೆ. ನಿಮ್ಮನೇಲಿ ಇದ್ದಿದ್ದು ಎಲ್ಲ ತರಕಾರಿ ಹಾಕ್ಬೋದು, ಬಟ್ ನನ್ನ ಮನೇಲಿ ಇಷ್ಟೇ ತರಕಾರಿ ಇರುದು. ಅದಕ್ಕೆ ನಾನು ಕ್ಯಾರೆಟ್, ಕ್ಯಾಪ್ಸಿಕಮ್, ಆಮೇಲೆ ನಮ್ದು ಇದು ಎಂತ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಮತ್ತೆ ಇದು ಕ್ಯಾಪ್ಸಿಕಮ್. ನಾನು ಟೊಮೆಟೊ ಅಂತ ಅಲ್ಲ, ರೆಡ್ ಕಲರ್ ಕ್ಯಾಪ್ಸಿಕಮ್. ನಿಮ್ಮೊಂಚೂರಿಗೆ ಬ್ಯೂಟಿ ಎನ್ಹ್ಯಾನ್ಸ್ ಮಾಡ್ಲಿಕ್ಕೆ, ರುಚಿ ಹೇಗಿರ್ತದೋ ಗೊತ್ತಿಲ್ಲ, ಕಾಣ್ಲಿಕ್ಕಾದ್ರೂ ಚಂದ ಇರ್ಲಿ ಅಂತ. ಅದ್ ನೋಡ್ಲಿಕ್ಕೆ ಟೊಮೆಟೊ ಸೇಮ್, ಪರವಾಗಿಲ್ಲ. ಮತ್ತೆ ಇದೆಂತ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅದ್ ಮತ್ತೆ ಹಾಕ್ಲಿಕ್ಕೆ. ಇಲ್ಲಿ ಇಷ್ಟೇ ತರಕಾರಿ. ಇದಕ್ಕಿಂತ ಎಂತ ತರಕಾರಿ ಬೇಕಾದ್ರೆ ಸಹ ಬೀನ್ಸ್, ಕ್ಯಾಬೇಜ್ ಎಂತೆಲ್ಲ ಬೇಕು ಎಲ್ಲ ಆಡ್ ಮಾಡ್ಕೊಳ್ಳಿ. ಸೊ ಇದನ್ನೀಗ ಕಟ್ ಮಾಡಿ ಮತ್ತೆ ಮಾಡೋ ಹೊತ್ತಿಗೆ ನಿಮ್ಗೆ ಸಿಗ್ತೆ ನಾನು. ಈಗ ನಮ್ಮೊಟ್ಟಿಗಿದ್ದಾರೆ ಮಾಸ್ಟರ್ ಶೆಫ್ ಕಾಜೋರು.
ಕಾಜು ಅವ್ರು ಆಲ್ರೆಡಿ ಈಗ ಫೀಲ್ಡ್ಗೆ ಇಳಿದ್ದಾರೆ. ಏನ್ ಮಾಡ್ತಿದ್ದೀರಿ ಕಾಜು? ಒಳ್ಳೆ ಇದು ಸೌಂಡ್ ಕೇಳಿ ಖುಷಿ ಆಗುದಲ್ಲ. ಈಗ ಫಸ್ಟ್ ನನ್ನ ಹೆಂಡತಿ ಹೇಳಿದ್ಲು ಟೋಫನ್ನು ಫ್ರೈ ಮಾಡ್ಬೇಕಂತ ಎಣ್ಣೆಯಲ್ಲಿ. ಹೌದು. ಸೊ ನಾನು ಹೇಳಿದೆ ಫ್ರೈ ಈಸಿ ಕೆಲಸ, ನಾ ಮಾಡಿ ಕೊಡ್ತೇನೆ ಅಂತ. ಅಬ್ಬ ಇದು ಅಂಟುತ್ತಾ ಉಂಟು? ಅಚ್ಚು ಸಣ್ಣದು ಮಾಡಬೇಕು. ಸಣ್ಣದಲ್ಲಿ ಉಂಟು. ಅಯ್ಯಯ್ಯೋ, ನಾನು ಈಸಿ ಕೆಲಸ ಹೇಳಿದ್ದು ತಪ್ಪಾಯ್ತಾ ಮಿನಿ? ಹೇಳ್ಬಾರ್ದಿತ್ತ ಅಂತ ಈಸಿ ಕೆಲಸ ಅಂತ. ಇಲ್ಲಿಗ ಮಿಕ್ಸ್ ಮಸಾಲ ಮಾಡ್ತಾರೆ ಗೈಸ್. ಫ್ರೈ ಈ ಮಿಕ್ಸ್ ಮಸಾಲವನ್ನು ಸರಿ ಮಾಡ್ಲಿಕ್ಕೆ ಪೂಜು ಅವರು ಬರ್ಬೇಕಾಗಿ ವಿನಂತಿ. ಅಲ್ಲಿ ಟೋಫು ಮಾಡ್ತಾ ಉಂಟು, ಪ್ಲೀಸ್ ನನ್ನನ್ನು ಸೇವ್ ಮಾಡಿ ಅಂತ. ನಾ ಬರ್ತೇನೆ ಈಗ. ಕೊಡು ನಾ ಹಿಡಿತೇನೆ ಮಾಡಿ. ನಂಗೆ ಗೊತ್ತಿಲ್ಲ ಆಯ್ತು ಅದು ಅಂಟುತ್ತ ಅಂತ ಹೇಳಿ. ರಪ್ಪ ಅಂಟಿತು ಮಾರೆ ಅದು ಹಾಕಿದ ಕೂಡಲೇ. ಅದಕ್ಕೆ ಅದು ನಾನೇ ಬರ್ಬೇಕು, ಗೊತ್ತಾಯ್ತಾ? ಕೆಲವು ವಿಷಯ ಯಾರಿಗೆ ಯಾವ್ದ್ರಲ್ಲಿ ಸ್ಕಿಲ್ ಉಂಟು ಅವ್ರು ಅದೇ ಮಾಡಿದ್ರೆ ಚಂದ. ನಾನು ಹಾಗೆ ಹೇಳುದಿಲ್ಲ, ಆದ್ರೆ ನನ್ಗೆ ಎಂತ ಹೇಳುದು, ನನ್ನ ಸಾಮಾನುಗಳಿಗೆ ಮತ್ತೆ ನನ್ನ ಪಾತ್ರೆಗಳಿಗೆ. ವಾಟ್ ಇಸ್ ನನ್ನ ಸಾಮಾನು? ಅಯ್ಯೋ, ಅಂದ್ರೆ ಇದು ಪದಾರ್ಥಗಳಿಗೆ. ಈ ಮಂಗಳೂರವ್ರದ್ದು ಆಗುದಿಲ್ಲಪ್ಪ. ಸೊ ನನ್ನ ಪದಾರ್ಥಗಳಿಗೆ. ನಮ್ದು ಮಂಗಳೂರಿನವ್ರದ್ದು ಒಂದೊಂದು ವರ್ಡಿಗೆ ಕೆಲವೊಮ್ಮೆ ಬೇರೆನೆ ಅರ್ಥ ಇರ್ತದೆ. ಹೌದು, ಸ್ವಲ್ಪ ಜಾಗ್ರತೆ ಮಾಡಿ ಮಾತಾಡಬೇಕಾಗಿ ಭಕ್ತಾದಿಮಾನಿಗಳಲ್ಲಿ ವಿನಂತಿ. ಒಂಚೂರಿಗಳಿಗೆ ಇದನ್ನ ಹಾಕೊಳ್ತಿದ್ದಾನೆ. ಸೊ ಎಂತ ಹೇಳಿದ್ರೆ, ನನ್ನ ಪದಾರ್ಥಗಳಿಗೆ ಉಂಟಲ್ಲ, ಯಾರು ಆಗುದಿಲ್ಲ, ನಾನೇ ಬೇಕಾಗ್ತದೆ, ಗೊತ್ತಾಯ್ತಾ? ಅದ್ ನಿಂಗೆ ಇದು ಸ್ಯಾಟಿಸ್ಫ್ಯಾಕ್ಷನ್ ಇರುದಿಲ್ಲ ಅವರಿಗೆ. ಅವ್ರು ಹೇಳ್ತಾರೆ ಇಲ್ಲ ಇಲ್ಲ ನಮ್ಗೆ ಅವ್ರು ಬೇಡ, ನಮ್ಗೆ ನೀವೇ ಬನ್ನಿ ಅಂತ. ಸೊ ಅದಕ್ಕೆ ಅವರೆಲ್ಲ ಕೈಟಿ ಎಲ್ಲ ಹೋಗುದು. ಗೈಸ್ ಕಾಮೆಂಟ್ ಹಾಕಿ, ಯಾರೆಲ್ಲ ಪೂಜಿತನವರು ಕಂಕನಾಡಿಗೆ ಹೋಗ್ಬೇಕಂತ ಹೇಳಿ ಬಯಸುವವರು ದಯವಿಟ್ಟು ಕಾಮೆಂಟ್ ಮಾಡಿ. ಬರೀ ಹೀಗೆ ಅಲ್ದಿದ್ದೆ ಹೇಳಿ ವಿಡಿಯೋದಲ್ಲೇ ಹಾಗಿಂದೆ ಕಾಮೆಂಟ್ ಆಗ್ತಾರಲ್ಲೇ. ಸೊ ಈಗ ಟೋಫು ಫ್ರೈ ಆಗ್ತಾ ಉಂಟಲ್ಲ, ಹೌದು, ಅದಕ್ಕೆ ಅರಿಶಿನ, ಉಪ್ಪು, ಅರಿಶಿನ, ಕಡೆಗೆ ಒಂಚೂರು ಖಾರ ಪುಡಿ ಅಷ್ಟೇ. ಇದು ಯೂಟ್ಯೂಬ್ ರೆಸಿಪಿ ಅಥವಾ ಸ್ವಂತವಾ? ಯೂಟ್ಯೂಬ್ ಅಲ್ಲ, ಯೂಟ್ಯೂಬ್ ಸುಮಾರು ನೋಡಿದ್ದೇನೆ. ಒಂದು 10 ವಿಡಿಯೋ ನೋಡಿ ಆದ್ಮೇಲೆ ನಂದೇ ಒಂದು ರೆಸಿಪಿ. ಹಾಗೆ ರೆಫರೆನ್ಸಿಗೆ ಮಾತ್ರ, ಅಂದ್ರೆ ಮತ್ತೆ ಸ್ಪಾಯಿಲ್ ಆದ್ರೆ ಕಷ್ಟ ಅಲ್ಲ. ಮಿಕ್ಸ್ ಮಸಾಲ ಇದು ಎಲ್ಲ 10 ವಿಡಿಯೋದು ಚೂರ್ 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 ತೆಕೊಂಡು ಮಾಡುದು. ಹೌದು, ನಂದ್ರಲ್ಲಿ ಜಾಸ್ತಿ ಹಾಕಿರ್ತೇನೆ. ಅವರೆಲ್ಲ ಖಾಲಿ ಪ್ಲೇನ್ ಮಾಡ್ತಾರೆ. ನಮ್ಗೆ ಗೊತ್ತುಂಟಲ್ಲ, ಕುಂದಾಪುರದವರಿಗೆ ಉಪ್ಪು ಖಾರ ಎಲ್ಲ ಸರಿ ಇಲ್ದಿರ್ ನಮ್ಗೆ ತಿನ್ಕಾತಿಲ್ಲ. ಸೊ ನಮ್ಗೋಸ್ಕರ ನಾವು ನಮ್ಮ ಮಾಡಿಫಿಕೇಶನ್ ಮಾಡ್ಕೊಂಡು. ಒಳ್ಳೇದು. ನೆಕ್ಸ್ಟ್ ಎಂತ? ಇನ್ನೀಗ ಇದೊಂದು ಫ್ರೈ ಆಯ್ಲಿ. ಫ್ರೈ ಆದ್ಮೇಲೆ ಸಿಗುವಾಗ, ಫ್ರೈ ಆದ್ಮೇಲೆ ಅದಕ್ಕಿಂತ ಮೊದಲು ನಂಗೆ ಇನ್ನೊಂದು ಎಂತ ತೋರಿಸ್ಬೇಕು. ನನ್ನ ಹೆಂಡತಿ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ಲು. ಎಂತ ಹೇಳಿದ್ ನೀ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ? ನಾವು ನಾನ್ ವೆಜ್ ಎಲ್ಲ ಬಿಟ್ಟಿತ್ತು. ನಾನ್ ವೆಜ್ ಎಲ್ಲ ಬಿಟ್ಟಿದ್ದೇವೆ, ವೆಜಿಟೇರಿಯನ್ ಅಂತ. ನನ್ನ ಹೆಂಡತಿ ನೋಡಿ ಇಲ್ಲೀಗ ಎಂಥದೋ ರೆಡಿ ಮಾಡಿ ಇಟ್ಟಿದ್ದಾಳೆ. ಕೊಕ್ಕೊ ಕೋಳಿ ವೆಜಿಟೇರಿಯನ್ ಮನೇಲಿ ಇರಲ್ಲ. ಸೊ ಟೋಫು ರೈಸ್ ಅಂತ ಹೇಳಿ ಅಲ್ಲಿ ಹಿಂದೆ ಚಿಕನ್ಸ್ ಉಂಟು. ಅಲ್ಲ, ಇದು ಖಾಲಿ ರೈಸ್ ಅಲ್ಲ, ಇದ್ರೊಟ್ಟಿಗೆ ಸೈಡ್ಗೆ ಏನಾದ್ರು ಹೀಗೆ ಕಚ್ಲಿಕ್ಕೆ ಏನಾದ್ರು ಬೇಕಾಗ್ತದೆ. ಹಾಗಾದ್ರೆ ನೀ ಫಸ್ಟ್ ಹೇಳ್ಬಾರ್ದು ವೆಜಿಟೇರಿಯನ್ ಅಂತ. ಅದು ಆ ಕ್ಷಣಕ್ಕೆ ಮಾತ್ರ, ಮನ್ಸಿಂದ ಅಲ್ಲ, ಆ ಕ್ಷಣಕ್ಕೆ. ಈ ವೆಜಿಟೇರಿಯನ್ ಡಿಶ್ ಮಾಡುವಾಗ ನಾ ವೆಜಿಟೇರಿಯನ್ ಅಂತ, ಹಾಗೆ ಗೊತ್ತಾಯ್ತಾ? ಅಡ್ಡಿಲ್ಲ. ಈಗ ಫ್ರೈ ಆದ್ಮೇಲೆ ಹೌದು, ಅದು ಸುಮಾರು ಹೊತ್ತು ಬೇಯಿಸುವಾಗ, ಸುಮಾರು ಹೊತ್ತು ಬೇಯಿಸ್ರೆ ಅದು ಗಟ್ಟಿ ಆಯ್ತು. ಅದಕ್ಕೆ ಚೂರು ಹೊತ್ತು ಎರಡು ಬದಿ ಒಂಚೂರು ಬೇಯಿಸ್ಕೊಂಡು ತೆಗುದಷ್ಟೇ. ಒಳ್ಳೆ ಪರಿಮಳ ಬರ್ತಿತ್ತಪ್ಪ. ಒಂಥರ ಇದಿತ್ತಲ್ಲ ಎಂತ, ಸಾಸಿವೆ ಎಣ್ಣೆ ಪರಿಮಳ ಬರ್ತಿತ್ತಪ್ಪ. ನಿಮ್ಗೆ ಬರ್ತಿತ್ತ? ಇಲ್ಲ, ಗೊತ್ತಾಗ್ತಿಲ್ಲ. ಪನ್ನೀರ್ ಮಾಡುವಾಗ ಹಾಗೆ ಪರಿಮಳ ಬರ್ತದ? ಅದು ಬೇರೆ ಪರಿಮಳ, ಇದು ಸಾಸಿವೆ ಎಣ್ಣೆ ಪರಿಮಳ ಬರ್ತಿತ್ತು. ಸೋಯಾ ನಾವು ಎಣ್ಣೆ ಹಾಕೊಂಡು ಇಟ್ಕೊಂಡಿತ್ತಲ್ಲ ಅದೇ ಪ್ಯಾನಿಗೆ, ಅದಕ್ಕೀಗ ಈರುಳ್ಳಿ ಹಾಕುವ, ಕಡೆಗೆ ನಮ್ಮ ಮೆಣಸು ಹಾಕುವ, ಕಡೆಗೆ ಇದನ್ನ ಹಾಕುವ. ಎಲ್ಲ ಒಟ್ಟಿಗೆ ಹಾಕ್ಬೋದಾ ಅಂತ ಒಮ್ಮೆಲೆ? ಇಲ್ಲ, ಇದನ್ನ ಹಾಕೋಕ್ಕಿಲ್ಲ, ಇದು ಬೇಗ ಬೇಯಿತ್ತು. ಇದೆಲ್ಲ ಒಂಚೂರು ಬೇಯೋಕೆ ಟೈಮ್ ತಕೊಂತತ್ತ. ಹಾಗೆ ಇದನ್ನ ತಕೊಂಡು ಒಂದು ಈಗ ಹೀಗೆ ನಿಮ್ಗೆಲ್ಲ ಇದು ಟ್ರಿಕ್ಸ್ ಗೊತ್ತಿದ್ರೆ ಈಗ ಹೀಗೆಲ್ಲ ಮಾಡ್ಲಕ್ಕ, ಬಟ್ ನಾನು ಮಾಡುದಿಲ್ಲ, ನಂಗೆ ಅಷ್ಟೆಲ್ಲ ಗೊತ್ತಿಲ್ಲ. ಸೊ ಅದಕ್ಕೆ ಹೀಗೆಲ್ಲ ಮಾಡ್ಬೇಕು. ಮತ್ತೆ ಬಾಚ್ಲಿಕ್ಕೆ ಕಷ್ಟ ಆಗತ್ತೆ. ನನ್ನ ಗಂಡ ಚಂದ ಮಾಡಿ ಈಗ ಇಲ್ಲೆಲ್ಲ ತಿಕ್ಕಿ ತೊಳೆದಿಟ್ಟಿರೋ, ನಾನೀಗ ಹಿಂಗ್ ಮಾಡ್ಕೊಂಡು ಅಲ್ಲೆಲ್ಲ ಈಗ ಮಾಡ್ರೆ ಮತ್ತೆ ನಾನು ಮಾಡ್ಕತ್ತ, ಅದಕ್ಕೆ ನಾ ಮಾಡುದಿಲ್ಲ. ಗುಡ್, ಅಷ್ಟು ಗೊತ್ತಿದ್ರೆ ಆಯ್ತು. ಸೊ ಇದೀಗ ಬೇಯಲಿಕ್ಕೆ ಸ್ವಲ್ಪ ಹೊತ್ತು ಬೇಕಲ್ಲ? ಇನ್ನೊಂದು 5 ನಿಮಿಷದಲ್ಲೇ ಫ್ರೈ ಆಯ್ತು. ಫ್ರೈ ಆದ್ಮೇಲೆ ಮತ್ತೆಂತ ಮಾಡೋದು ಅಂತ ಹೇಳ್ತೆ. ಹೇಳ್ಕಾಣಿ ಗೈಸ್.
ನಮ್ಮ ಬಾಸ್ 2 ಕೆಲಸ ಒಟ್ಟಿಗೆ ಮಾಡ್ತಾ ಇದ್ರು. ಇದು ನಂದಕ್ಕೆ ಆಕ್ಚುಲಿ ಟಾಸ್ಕಿಂಗ್. ಯಾರೊಬ್ರು ವೆಜಿಟೇರಿಯನ್ ಹೇಳಿದ್ರಲ್ಲ, ಅವರಿಗೋಸ್ಕರ ಈಗ ಬಾಯಿ ರುಚಿ. ಬಾಯಿ ರುಚಿ, ಬಾಯಿ ಸೀಮೆ ಹೇಳಿ ಪ್ರಯೋಜನ ಇಲ್ಲ ಗೈಸ್. ಹೌದು, ಇರ್ಲಿ. ಎಲ್ಲ ದುಡುದು ಯಾಕಾಗಿ? ಹೊಟ್ಟೆ ಹೊಟ್ಟೆ ಪಾಡಿಗಾಗಿ, ತುಂಡು ಬಟ್ಟೆಗಾಗಿ. ತುಂಡು ಬಟ್ಟೆಗಾಗಿ. ಆಹಾ, ಇದು ಫ್ರೈ ಆಯ್ತು ಒಳ್ಳೆ. ಸಾಕು, ಅದನ್ನ ಹಾಕುವ. ಇದನ್ನ ಹಾಕುದಾ? ಮೆಲ್ಲ ಇದನ್ನ ಹಾಕ್ಬೇಡಿ. ಇದಲ್ಲ ಹೇಗೆ ಇನ್ನು ಕೈಟ್ ಸಾಕ್ತೀಯಾ? ನಾನೊಂದು ಪ್ರಯತ್ನ ಮಾಡ್ಲಿಕ್ಕೆ ಹೋಗುದು, ಎಂತ ಆಗ್ತದೆ ನಂಗೆ ಗೊತ್ತಿಲ್ಲ. ಅಲ್ಲ, ಪ್ರಯತ್ನ ಸಲ ಹೆಲ್ಪ್ ಮಾಡ್ಲಿಕ್ಕೆ ಹೋಗುದು ಅಷ್ಟೇ. ಓಕೆ, ನಂದಾಯ್ತು ಅಷ್ಟೇ. ಹಾಕ್ಲಿಕ್ಕೆ ಮಾತ್ರ ಆತಿಲ್ಲ. ಆತಿಲ್ಲ ಹಾಯ್. ಆದ್ರೆ ರುಚಿ ರುಚಿ ಊಟ ಮಾಡ್ಬೇಕಲ್ಲ ಹಾಯ್. ಏನ್ ಮಾಡುದು ಹಾಯ್? ಕನ್ನಡದಲ್ಲಿ ಮತ್ತೆ ಹೊರಗೆ ತಿನ್ಲಿಕ್ಕೆ ಆಗ್ತಿಲ್ಲ ಹಾಯ್. ನೀವೀಗ ಅರ್ಧ ಕುಂದಾಪುರ ಕನ್ನಡ, ಅರ್ಧ ಮಂಗಳೂರು ಕನ್ನಡ ಮಾತಾಡಬೇಡಿ. ಅಲ್ಲಿ ಕಾಮೆಂಟ್ ಹಂಗೆಲ್ಲ ಹೇಳಿ. ಇಲ್ಲ, ನಾ ಈಗ ಎಂತ ಹೇಳಿದೆ? ಅಣ್ಣನಿಗೆ ಹೇಳಿಕೊಡಿ, ಕುಂದಾಪುರ ಕನ್ನಡ ಹೇಳಿಕೊಡಿ. ನಾನೀಗ ಎಂತ ಹೇಳಿದೆ? ಕನ್ನಡದಲ್ಲಿ ಹೊರಗೆ ತಿನ್ಲಿಕ್ಕೆ ಆತಿಲ್ಲ. ಹೊರಗೆ ಅಲ್ಲ, ಹೊರಗೆ ತಿಂಬುಕೆ. ತಿಂಬುಕೆ ಹೊರಗೆ ತಿಂಬುಕೆ ಆತಿಲ್ಲ ಹಾಯ್. ಹೌದು, ಹಂಗಾಗಿ ಅವರೆಲ್ಲ ಉಪ್ಪು ಖಾರ ಎಂತ ಹಂಗಾಗಿ ಅಲ್ಲ ಎಂತ ಹಾಗಾಗಿ ಹಂಗಾಗಿ ನಾವು ಮನೇಲಿ ರುಚಿ ರುಚಿ ಬೇಯಿಸ್ಕೊಂಡು ತಿನ್ಲಕ್ ಹಾಯ್. ತಿಂಬುದು ಹಾಯ್. ಬಾರಿ ಕಷ್ಟ ಉಂಟು, ಬಾರಿ ಕಷ್ಟ ಉಂಟು. ನಿಮ್ಗೀಗ ಶೇಜ್ವಾನ್ ಫ್ರೈಡ್ ರೈಸ್ ಬೇಕಾ ಅಥವಾ ನಾರ್ಮಲ್ ಫ್ರೈಡ್ ರೈಸ್ ಬೇಕಾ? ಟೋಫು ರೈಸ್ ಅಲ್ಲಿ ನಾರ್ಮಲ್. ಯಾಕಂದ್ರೆ ಫಸ್ಟ್ ಟೈಮ್ ಮಾಡುದು ನೀನು, ಇನ್ನು ಅದ್ರಲ್ಲಿ ಶೇಜ್ವಾನ್ ಮಾಡ್ಲಿಕ್ಕೆ ಹೋಗಿ ಫಸ್ಟ್ ನಾರ್ಮಲ್ ನಾವು ತಿನ್ಕೊಳ್ತೇವೆ. ಹಿಂಗೆ ನಾರ್ಮಲ್ ಆಗಿ ನನ್ಗೆ ಮರಿ ತೆಗುದಂದ್ರೆ ನೀವೇ ನೋಡು ಅಂತ ಮೇಲೆ ಇಟ್ಟಿರ್ತೀರ. ನೀವ್ ಒಬ್ರೇ ಅಲ್ಲ ನನ್ಗೆ ಹಿಂಗೆ ಕಾಲ ಎಳುದು. ಫಸ್ಟ್ ನಾರ್ಮಲ್ ತಿನ್ಕೊಳ್ತೇವೆ, ರುಚಿ ಇದ್ರೆ ನೆಕ್ಸ್ಟ್ ಟೈಮ್ ಶೇಜ್ವಾನ್ ಹೇಳ್ತೇವೆ ನಾವೇ. ಮರ್ಯಾದೆಯೇ ಇಲ್ಲ ಗೈಸ್. ಓಕೆ, ನೀ ಇಲ್ಲಿ ಹೇಳಿ ಎಂತೆಂತ ಆಗ್ತಿದ್ಯಾ ಅಂತ. ಉಪ್ಪು ಹಾಕ್ದೆ, ಸೊ ಇದೆಲ್ಲ ಬೆಂದಾಯ್ತಲ್ಲ, ಎಲ್ಲ ಬೆಂದಾಯ್ತು. ಬೇಯುಕಿಲ್ಲ, ಚೂರ್ ಲೈಟ್ ಫ್ರೈ ಆಪದಷ್ಟೇ. ಕರ್ಪೂರನ್ಕ ಬಾಯಿಗೆ ಕಚಕ್ಕಂತ ಸಿಕ್. ಸೊ ಫ್ರೈ ಆಯ್ತು. ಈಗ ಉಪ್ಪು ಹಾಕಿದ್ಯಾ? ಉಪ್ಪು ಹಾಕಿ ನೆಕ್ಸ್ಟ್ ಉಪ್ಪು ಹಾಕಿ ಆದ್ಮೇಲೆ ಖಾರ ಪುಡಿ ಹಾಕ್ತೆ. ನಮ್ಗೆ ಖಾರ ಇಲ್ದಿರಾತಿಲ್ಲ ಅಷ್ಟೇ. ಅಷ್ಟೇ, ಕಡಿಮೆ ಬೇಕಾದ್ರೆ ಹಾಕುವ. ಅಷ್ಟು ಸೀರಿಯಸ್ಲಿ? ಸೀರಿಯಸ್. ಕುಂದಾಪುರದೊಳಗೆ ಅಷ್ಟೇ ಖಾರ? ಮೆಣಸು ಹಾಕಿದೆ ಅಲ್ಕಣಿ. ಮೆಣಸು ಸಪರೇಟ್ ಇಲ್ಲ, ಐತಿ ಗಡಿ ಮೆಣಸು. ಕಡಿಗೆ ಇದು ಕೊರಿಯಂಡರ್ ಪೌಡರ್, ಒಂಚೂರು ಕೊರಿಯಂಡರ್ ಪೌಡರ್ ಹಾಕುವ. ಎಲ್ಲ ಒಂಚೂರೆಯಾ ನಿಮ್ಮದು? ಒಂಚೂರು. ಇದು ಬೇರೆ ನಾನು ನೋಡಿದ್ದೇನೆ, ಟೇಬಲ್ ಸ್ಪೂನ್ ಅದೆಲ್ಲ ನಿಮ್ದ್ರಲ್ಲಿ ಇಲ್ವಾ ಕಾನ್ಸೆಪ್ಟ್? ಅದ್ ನಮ್ಗಂದ್ರೆ ಮ್ಯಾಲಿಂದ ಸಿಗ್ನಲ್ ಬರ್ತದೆ, ಸಾಕ್ ಮಗ ಅನ್ಕೊಂಡ್ ಹಾಗೆ. ಕಡಿಗೆ ಇದೊಂಚೂರು ಜೀರಿಗೆ ಪೌಡರ್. ನೀನು ಯಾವ ಪೌಡರ್ ಅಂತ ಹೇಳಿದ್ರೆ ಸಾಕು, ಒಂಚೂರು ಅವರು ವೀಕ್ಷಕರು ಆಡ್ ಮಾಡ್ಕೊಳ್ತಾರೆ. ಒಂಚೂರು. ನಮ್ಗೀಗ ಇಲ್ಲಿ ಒಂದು ಸಮಸ್ಯೆ ಕೂಡಿ ಬಂದಿದೆ ಗೈಸ್. ಕೂಡಿ ಬಂದಿದೆ ಅಲ್ಲ, ಕಂಡು ಬಂದಿದೆ. ಅದೇ ಕಂಡು ಬಂದಿದೆ. ಎಂತ ಹೇಳಿದ್ರೆ ಬ್ಲಾಕ್ ಪೆಪ್ಪರ್ ಪೌಡರ್ ಖಾಲಿ ಆಯ್ತು. ಈಗ ನನ್ ಗಂಡನ ಅರುಕ್ ಹಾಕ್ತೆ, ಬನ್ನಿ ಅರುಕ್. ಅವ್ರು ಕಲ್ಲೆಲ್ಲ ಐತೆ ಅದು ಕುಟ್ಟಣಿಯಂಗೆ, ಕುಟ್ಟಣಿಯಂಗೆ ಆಗ ಬಾಯಿಗೆಲ್ಲ ಸಿಕ್ಕತ್ತೋ ಒಳ್ಳೆ ಅಡ್ಡಿಲ್ಲ. ನನ್ ಗಂಡ ಈಗ ಕುಟ್ಟಣಿ ಗುತ್ತೇ ಇದ್ರು ಹೆಂಗೆ ಒಳ್ಳೆ ಮೆಣಸು. ಒಳ್ಳೆ ಮೆಣಸು ಕೆಟ್ಟ ಮೆಣಸು ಇಲ್ಲ. ಲಾಸ್ಟ್ ಟೈಮೇ ಹೇಳಿದೆ, ಎಲ್ಲ ಮೆಣಸು ಒಳ್ಳೆ ಮೆಣಸೆ. ನಮ್ದ್ರಲ್ಲಿ ಒಳ್ಳೆ ಮೆಣಸು, ನಾವು ನಮ್ ಭಾಷೆ ಬಿಟ್ಕೊಡುದಿಲ್ಲ. ಒಳ್ಳೆ ಮೆಣಸು, ಒಳ್ಳೆ ಮೆಣಸನ್ನು. ನೀವೀಗ ಕುಂದಾಪುರ ಕನ್ನಡ ಬ್ಲಾಗ್ ಹಂಗಿದ್ರಿ, ಅದಕ್ಕೆ ಕಾಳ್ ಮೆಣಸು ಅನ್ಕೊಂಡ್ ಹೇಳ್ಕೊ. ಕಾಳ್ ಇತ್ತ ಅಲ್ಲ, ನಾವು ಕಾಳ್ ಮೆಣಸು ಹೇಳುದು. ಬಟ್ ಎಂತದು ನಂಗೆ ಗೊತ್ತಿಲ್ಲ ಅದು ಒಳ್ಳೆ ಮೆಣಸು ಹೇಗಾಯ್ತು ಅಂತ. ಬಟ್ ಒಳ್ಳೆ ಮೆಣಸು ಅಂದ್ರೆ ಹೆಲ್ತಿಗೆ ಒಳ್ಳೇದು. ಮೆಣಸು ಇತ್ತಲ್ಲ, ಹಸಿ ಮೆಣಸು, ಅದು ಹೆಲ್ತಿಗೆ ಒಳ್ಳೇದಲ್ಲ. ಆದ್ರೆ ಈ ಮೆಣಸು ಇತ್ತಲ್ಲ, ಇದು ಹೆಲ್ತಿಗೆ ಒಳ್ಳೇದು, ಅದಕ್ಕೆ ಅದು ಒಳ್ಳೆ ಮೆಣಸು. ಕಷಾಯಕ್ಕೆಲ್ಲ ಇದು ಹಾಕುದಲ್ಲ, ಅದಕ್ಕೆ ನಿಮ್ಗೆಲ್ಲ ಯಾರು ಹೇಳುದ್ ಮಾರೆ? ಅಡ್ಡಿಲ್ಲ ಮಾರೆ, ಹೇಗೆ ಇದೆಲ್ಲ ಅದ್ ಹಾಗೆ ಕುಂದಾಪುರದವರಿಗೆ ಅದು ಬ್ಲಡ್ ಅಲ್ಲೇ ಬಂದಿರುತ್ತೆ, ನಾಲೆಜ್ ಶೇರಿಂಗ್ ಎಲ್ಲ. ಆಯ್ತು, ಇದು ಹುಡಿ ಮಾಡಿ ಆದ್ಮೇಲೆ ತೋರಿಸುವ. ಇಲ್ಲಿ ಈಗ ಹುಡಿ ಆಗ್ತಾ ಉಂಟು. ನಾ ಮಾಡಿ ಕೊಡ್ಕ, ನೀವ್ ಮಾಡ್ತೀಯಾ? ನಾ ಮಾಡ್ತೇನೆ. ಈಸಿ ಟಾಸ್ಕ್ ನಮ್ಗೆ. ಒಂದು ಅಳಿಲು ಸೇವೆ ಯಾರು ಮಾಡ್ತಾರೆ? ಎಕ್ಸಾಕ್ಟ್ಲಿ, ಅಳಿಲು ಸೇವೆ ನಮ್ದು. ನಿಮ್ದು ಏನಿದ್ರು ಮಹಾ ಸೇವೆ. A few hours later. ಒಳ್ಳೆ, ಈಗ ನಿಂಗೇನು ಮಿಕ್ಸಿಯೇ ಬೇಡ, ನಾನೇ ಸಾಕು ನಿಂಗೀಗ. ಹುಡಿ ಮಾಡಿ ಕೊಡ್ತೇನೆ. ನಾನು ಹೇಳಿ ತಪ್ಪಾಯ್ತು. ಮಾಡುದ್ರಲ್ಲೇ ಹುಷಾರಲ್ಲ. ನಾ ಹೇಳಿ ತಪ್ಪಾಯ್ತಾ ಹೇಳಿ, ನಾನೇ ಕುಟ್ಟು ತಗೋದ್ಕೊಂಡು ಮಿಕ್ಸಿ ಇಲ್ಲದೆ.
ಇಲ್ಲಿ ಒಂದು ಒಳ್ಳೆ ವಿಷಯ, ಆದ್ರೆ ಮಿಕ್ಸಿಲಿ ಹಾಕಿದ್ರೆ ಒಳ್ಳೆ ಹುಡಿ ಆಗ್ತದಲ್ವಾ. ಕರೆಕ್ಟ್, ಪೌಡರ್ ಆಗ್ತದ, ಹ್ಮ್. ಇದೊಂಚೂರು ತರಿ ತರಿ ಆಗ್ತದ. ಆದ್ರೆ ಇಲ್ಲಿ ಆದ್ರೆ ಈಗ ನೋಡುವವರು ಹುಡಿ ಇದ್ರೆ ಅದೇ ಹಾಕ್ಬೇಕಲ್ವಾ. ಕರೆಕ್ಟ್, ನೋಡೋರು ಹುಡಿ ಇದ್ರೆ ಅದನ್ನೇ ಹಾಕಿ. ನಾನ್ ಸುಮ್ನೆ ಈಗ ಸೌಂಡ್ ಎಲ್ಲ ಹುಡಿ ನಮ್ಮ ಹತ್ರ ಪೌಡರ್ ಇಲ್ಲ ಅಂತ ಹೇಳಿ ನಾವು ಹೌದು ಎಂತ ಕುಟ್ಟಿ ಹಾಕ್ತಿದ್ವಿ. ಕುಟ್ಟಿ ಹಾಕುದು. ಆದ್ರೆ ಇಲ್ಲಿಂದ ಇನ್ನೊಂದು ಒಳ್ಳೆ ವಿಷಯ ಅಂತ ಗೊತ್ತಾ, ಕೆನಡಾದಲ್ಲಿ ಕರೆಂಟ್ ಹೊತ್ತಿಲ್ಲ. ಸೊ ನನ್ ಗಂಡನಿಗೆ ನಾನು ಅರುಕಲ್ ಕೆಲ್ಸಕ್ಕೆಲ್ಲ ಹಾಕುದಿಲ್ಲ ಅಲ್ವಾ. ಹೌದು, ಅದೊಂದು ಒಳ್ಳೆ ವಿಷಯ. ಹುಡಿ ಆಯ್ತು. ಈಗ ಸ್ವಲ್ಪ ಹಾಕಿ, ಪೂರ ಹಾಕ್ಬೇಡಿ. ನಾನೇ ಹಾಕುದಾ? ನೀವೇ ಹಾಕಿ. ಸಾಕ? ಕೈದು ಉಪ್ಪೆಲ್ಲ ಸೇರಿಸಿ ಬರ್ತೇನೋ. ಸಾಕ? ಮತ್ತೆ ಜಾಸ್ತಿ ಖಾರ ಹಾಕ್ರೆ ನೀವು ತಿಂಬುದಿಲ್ಲಲ್ಲ. ಅದೌದು, ನೀವು ಮೂಗು ಒರ್ಸ್ಕೊಂಡು ಕಿವಿ ಹಂಗೆಲ್ಲ ಈ ಬೆಂಕಿ ನನಗೆ ಓವರ್ ಸ್ಪೈಸ್ ಹಿಡ್ಸುದಿಲ್ಲ ಗೈಸ್. ಆದ್ರೂ ಈಗ ಮೊದ್ಲಿಗೆ ಕಂಪೇರ್ ಮಾಡ್ರಿ, ಈಗ ನೀವು ಸುಮಾರು ಈಗ ಸ್ಪೈಸಿ ತಿಂತ್ರಿ. ಈಗ ಇಲ್ಲ, ನಂದು ಸೇಮ್ ಮೀಡಿಯಂ ಸ್ಪೈಸ್, ತುಂಬಾ ಸ್ಪೈಸ್ ಆಗುದಿಲ್ಲ. ಕುಂಡೆಯಲ್ಲಿ ಬೆಂಕಿ ಬರ್ತದೆ ಬುಕ್ ಅಂತ. ನೀವು ಕಿವಿಯಲ್ಲಿ ಹೇಳಿರಿಲ್ಲ, ಎಡಿಟ್ ಮಾಡಿ ಯಾರು ಹಾಕ್ಲಿಕ್ಕೆ. ನಾನೀಗ ಹೆಂಗ್ ಹಾಕುದು, ಕಿವಿಯಲ್ಲಿ ಹೊಗೆ ಬರುದು, ಕುಂಡೆಯಲ್ಲಿ ಬೆಂಕಿ ಬರುದು ಬುಕ್, ಇಲ್ಲಿಂದ ಹೋಗಿ ಜುಪ್. ನೆಕ್ಸ್ಟ್ ಎಂತ ಹಾಕುದು? ಇನ್ನೀಗ ಎಂತ ಇಲ್ಲ, ಕೊಡ್ ನಾ ಹಿಡಿತೇನೆ. ಇನ್ನೀಗ ನಾವು ಇದಕ್ಕೆ ಹಾಕ್ಲಿಕ್ಕಿರುದು ಜಿಂಜರ್ ಗಾರ್ಲಿಕ್ ಪೇಸ್ಟ್. ನಿಮ್ಮ ಪ್ರೀತಿಯ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಈಗ ಪೂಜೆಯವರು ಸುಮಾರು ಟೈಮ್ ಆಯ್ತು, ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟೇ ಮಾಡುದಿಲ್ಲ, ಅಂಗಡಿಯಿಂದನೇ ತರೋದು. ಉದಾಸೀನ ಆಗಿದೆ ಅದಕ್ಕೆ. ಸೊ ಇದನ್ನೀಗ ಹೀಗೆ ಮಿಕ್ಸ್ ಮಾಡುದು. ನಾ ಸಣ್ಣದ್ರಲ್ಲಿ ಇಟ್ಟಿದೆ, ಈಗ ದೊಡ್ಡದು ಮಾಡುದು. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟರೆ ಆಯ್ತು. ಹೌದು, ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಇದು ಹೀಗೆ ಒಂದು ಮಿಕ್ಸ್ ಮಾಡಿ. ಈಗ ನಮ್ಮ ಟೋಫು ಐತಲ್ಲ, ಟೋಫುನು ಹಾಕೋಣ. ಇದು ಎಣ್ಣೆ ನೋಡಿ ನೀವು ಟೆನ್ಷನ್ ಮಾಡ್ಕೊಳ್ಬೇಡಿ, ಅದು ಮೆಣಸು ಇದೊಂಥರ. ಹೌದು, ಸೊ ಫ್ರೈಡ್ ರೈಸಿಗೆ ಇಷ್ಟು ಎಣ್ಣೆ ಕಾಮನ್. ನಾವು ಹೊರಗಿನ ಕಣಂಗೆ ಒಂದು ಗೊಬ್ಬರ ಅಡಿಗೆ ಎಲ್ಲ ಹಾಕುದಿಲ್ಲ. 1 ಸ್ಪೂನ್ ಬಿಟ್ರೆ 2 ಸ್ಪೂನ್ ಅಷ್ಟೇ. ಓಕೆ, ಇದೀಗ ಮಿಕ್ಸ್ ಆಗ್ಬೇಕು. ಮಿಕ್ಸ್ ಆದ್ಮೇಲೆ ಈಗ ಮಿಕ್ಸ್ ಆಯ್ತು, ಇಷ್ಟೇ ಮಾಡೋಕಿಪ್ಪದು. ಕಡೆಗೆ ಇನ್ನೀಗ ಅನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊ. ಮಿಕ್ಸ್ ಮಾಡುದು, ಅನ್ನ ಹಾಕಿ ಉಂಬುದು. ಸೊ ಈಗ ಈ ದೊಡ್ಡ ದೊಡ್ಡ ಕಷ್ಟದ ಭಾರ ಕೆಲಸ ಎಲ್ಲ ನಾನು ನನ್ನ ಗಂಡಿಗೆ ವಹಿಸುದು. ಈಗ ನಾವೀಗ ಬಾಸ್ಮತಿ ರೈಸ್ ತಕೊಂಡಿತ್ತು, ಅದನ್ನೀಗ ಅವ್ರು ಹಾಕ್ತಾ ಇದ್ರು. ಬಾಸ್ಮತಿಯೇ ಬೇಕಂತ ಉಂಟಾ? ಯಾವ್ದು ಸಾಕು? ಬಾಸ್ಮತಿಯೇ ಬೇಕನ್ಕೊಂಡಿಲ್ಲ, ಒಂಥರ ಫ್ರೈಡ್ ರೈಸ್ ತರ ಫೀಲ್ ಬರೋಕೆ ನಾವು ಬಾಸ್ಮತಿ ಹಾಕ್ತಾ ಇತ್ತು. ಮತ್ತೆ ನಾವು ಇವತ್ತೇ ಅನ್ನ ಮಾಡ್ಕೊಂಡಿದ್ದು. ನೀವು ನಿನ್ನೆದ ಅನ್ನ ಇದ್ರೆ ಹಾಕ್ರೆ ಅದು ಒಳ್ಳೆ ಬಿಡಿ ಬಿಡಿಯಾಗಿ ಇನ್ನೂ ಒಳ್ಳೆ ಬರ್ತದಂತೆ. ಗೊತ್ತಿಲ್ಲದವ್ರು ಮಾಡ್ಲಿಕ್ಕೆ ಹೋದ್ರೆ ಹೀಗೆ ಇಲ್ಲೆಲ್ಲ ಬಿರುಕ್ತದೆ, ಸ್ವಲ್ಪ ಅಡ್ಜಸ್ಟ್ ಮಾಡುವ. ಪುಣ್ಯ ನಾನ್ ಮಾಡ್ಲಿಲ್ಲ, ಈಗ ನಂಗೆ ಅದು ಕ್ಲೀನ್ ಮಾಡೋ ಕೆಲಸ ಇಲ್ಲ. ಎಸ್, ಇಂತ ಸ್ಮಾರ್ಟ್ ಡಿಸಿಷನ್ ಅಂದ್ರೆ ಇದು ಕಲಿಯುಗ ಹೇಳುದು ಇದಕ್ಕೆ ಗೈಸ್. ಅಂದ್ರೆ ಹೆಲ್ಪ್ ಮಾಡ್ಲಿಕ್ಕೆ ಹೋದ್ರೆ ಹೀಗೆ, ಇದಕ್ಕೆ ಕಲಿಯುಗ ಅಂತ ಹೇಳುದು. ಆಯ್ತೆಂತ ಇದೆ, ಇಷ್ಟೇ ಅಲ್ಲ ಕ್ಲೀನ್ ಮಾಡೋಕೆ, ನಾ ಮಾಡ್ತೇವೆ ಬಿಡಿ. ಅದೆಂತ ಕೈಲಿ ತೆಗ್ದ್ರೆ ಅಷ್ಟೇ, ಅದಕ್ಕೆ ಹೇಳದ್ ನಾ ಮಾಡ್ತೇನೆ. ಸೊ ರೈಸನೀಗ ಮಿಕ್ಸ್ ಮಾಡುವ ಕಾರ್ಯಕ್ರಮ. ಹೌದು, ನೀವು ಚೈನೀಸ್ ಗೀನೀಸ್ ಅಂಗಡಿ ಹೋಯಿಲ್ಲ, ಕೆಲಸ ಮಾಡ್ಲಾ ಅಂತ ಸಮ ಗೊತ್ತಾಗ್ತಿದ್ರಂಗೆ ಅಲ್ಲ, ಎಲ್ಲ ಒಟ್ರಾಸಿ ಮಾಡ್ತಾ ಇದ್ರಲ್ಲಿ. ನಾನ್ ಬರ್ಲಕ್ಕ ಬೇಡ, ಒಂದು ಟ್ರೈ ಮಾಡು ಮಿಕ್ಸ್ ಮಾಡ್ಲಿಕ್ಕೆ. ಇವಳೆಲ್ಲ ನಂಗೆ ಕೊಡುದು ಫಸ್ಟಿಗೆ, ಆಯ್ತಾ? ನಾನು ಮಾಡ್ಲಿಕ್ಕೆ ಶುರು ಮಾಡಿ ಆದ್ಮೇಲೆ ನಾನ್ ಮಾಡುದಾ ಅಂತ ನಂಗೆ ಹಿಂಗ ಹಾಪದ. ಅಯ್ಯೋ, ಅಲ್ಲ ರೈಸ್ ಈಗ ಹೀಗೆ ಇಷ್ಟುದ್ದ ಇರುತ್ತಲ್ಲ ರೈಸ್, ಅದೀಗ ಇವ್ರು ಮಾಡ್ಕೋ, ಈಗ ಅರ್ಧ ಕಟ್ ಆಗ್ತದೆ ಅದಕ್ಕೆ. ಮತ್ ನಂಗೆ ಮಾಡ್ಲಿಕ್ಕೆ ಕೊಡುದು ಅಂತ ಈಗ ನೀನು ಇಲ್ಲ, ಇವ್ರು ಹೇಗಿದ್ರು ಮೆಸ್ ಅಪ್ ಮಾಡ್ತಾರೆ, ನಾನೇ ಮಾಡುದು. ನಾನು ಆಕ್ಚುಲಿ ಹಾಕು ಕೇಳದವ್ರ ಹತ್ರ, ಅವ್ರು ಹೇಳ್ರು ನಾನೇ ಹಾಕಿ ನಾ ಕಲಿಸ್ತೆ ಅಂತ ಹೇಳ್ರು. ನಮ್ಮತ್ತಿರ್ಲಿ ಪಾಪ ಇರ್ಲಿ ಅನ್ಕ ಕೊಟ್ಟದ್ದು. ಆದ್ರೆ ನಾ ಬರ್ಲರಿ, ನಾ ಇನ್ನೂ ಕಾಣ್ತಾ ಇದ್ದೆ. ನಂಗೆ ಅಷ್ಟು ಹಿಂಗೆ ತುರ್ಸ್ತಿದ್ದೀರ, ನಾನೀಗ ಹೋಯ್ ಬೇಡ 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 ನೀವು ಹೇಳಿ ಅನ್ಕೊಂಡು ಹೇಳಿ ತುರ್ಸ್ತಿದ್ರೆ ನೀನು ಇಚ್ ಕಾರ್ಡ್ ಹಾಕು, ಇಲ್ಲಿ ಬರ್ಬೇಡ. ಮಾತೆ ಬರ್ತಾ ಇಲ್ಲ ಅಲ್ಲ. ಫಸ್ಟ್ ಅದನ್ನ ಹಿಂಗ್ ಗುದ್ದು ಸರಿ ಮಾಡ್ಕಣಿ. ಹಾಗೆ I'm a quick learner. ಮಾತೇನೆ ಬರುತ್ತಿಲ್ಲ ಓ ಮಾಯಗಾರನೇ. ಮಾತೂನು ಬರುದು ಬೇಡ ಓ ಮಾಯಗಾರ್ತಿಯೇ. ಇಲ್ಲ, ಅದು ನಾನು ಹಾಗಾದ್ರೆ ಸಾಂಗ್ ಚೇಂಜ್ ಮಾಡ್ತೀನಿ. ಮಾತಿನಲ್ಲಿ ಹೇಳಲಾರೇನು, ಆದರೆ ರೇಖೆಯಲ್ಲಿ ಗೀಚಿ ತೋರಿಸ್ಬೋದು. ನನ್ನ ವಾಯ್ಸಿಗೀಗ
ಕಾಪಿರೈಟ್ ಬಂದ ಹಾಗಿದೆ. ಯಾರು ಟೊಮೆಟೊ ಬಿಸಾಡದಿದ್ರೆ ಸಾಕು. ಮೊಟ್ಟೆ ಬಿಸಾಡ್ಬೇಡಿ, ಟೊಮೆಟೊ ಮೊಟ್ಟೆ ಬಿಸಾಡಿ ನಿಂಗೆ ಖುಷಿ ಆಗ್ಬೋದು, ಅದನ್ನ ಆಮ್ಲೆಟ್ ಮಾಡಿ ತಿಂತಾಳಲ್ಲಿ. ನೀವೆಲ್ಲ ಹಿಂದೆ ಹೇಳಿ. ನೋಡಿ ಗೈಸ್, ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ಸೂಪರ್ ಆಗಿ. ಈಗ ಆಲ್ವೇಸ್ ಅಮ್ಮ ಅವರು ಫೈನಲ್ ಟಚ್ ಕೊಡ್ತಿದ್ದಾರೆ. ಇದೆಂತ? ಲೆಮನ್. ಲೆಮನ್ ನಂಗೆ ನೆನ್ಪೋಯ್ತಾಗ ಹಾಕೋತಿ. ಅದು ಮಸಾಲದೊಟ್ಟಿಗೆ ಹಾಕ್ಬೇಕಿತ್ತಾ? ಪರವಾಗಿಲ್ಲ, ಇಡ್ಲಿಲ್ಲ, ಈಗ ನೆನ್ಪು ಬಂತಲ್ಲ, ಅದು ದೊಡ್ಡ ವಿಷಯ. ನಿನ್ನದು ವ್ಲಾಗ್ ಪೂರ್ತಿ ನೋಡದೆ ಅರ್ಧ ಅರ್ಧ ನೀನ್ ಮಾಡುವಾಗೆ ಅಲ್ಲಿ ಮಾಡ್ತಾ ಹೋದ್ರೆ ಯಾರಾದ್ರೂ ಲಾಸ್ಟಿಗೆ ಲೆಮನ್ ಮಿಸ್ ಆಯ್ತಾ? ಅದಕ್ಕೆ ನೀವು, ಅದಕ್ಕೆ ಅಲ್ಲ ನಾನು ಹೇಳುದು, ಸುಮ್ನೆ ಹೇಳುದಲ್ಲ, ಫುಲ್ ವ್ಲಾಗ್ ನೋಡಿ ಅನ್ಕೊಂಡು ಅದಕ್ಕೆ ಹೇಳುದು. ಆಗ ನಿಮ್ಗೆ ಇಲ್ಲ, ಲೆಮನ್ ದೊಡ್ಡ ವಿಷಯ ಅಲ್ಲ, ಹಾಕದಿದ್ರು ಏನು ಅಷ್ಟು ದೊಡ್ಡ ವ್ಯತ್ಯಾಸ ಬೀಳುದಿಲ್ಲ. ನನ್ಗೆ ಇಷ್ಟ ಇಲ್ಲ ಆಕ್ಚುಲಿ ಹುಳಿ ಹುಳಿ, ಬಟ್ ಪರವಾಗಿಲ್ಲ. ಸೊ ಹೀಗೆ ಕಾಣ್ತದೆ ಫೈನಲ್ ಆಗಿ. ಅದು ಸರಿ ಮಿಕ್ಸ್ ಆಗ್ಲಿಲ್ಲ ಅಲ್ಲ ನಾ ಮಾಡಿದ್ದು, ಇನ್ನು ಸ್ವಲ್ಪ ಮಿಕ್ಸ್ ಮಾಡ್ಬೇಕು. ಕೆಳಗೆ ಅಡಿಯಲ್ಲಿ ಸ್ವಲ್ಪ ಸ್ವಲ್ಪ ರೈಸ್ ಉಂಟು, ನೋಡ್ಲಿಕ್ಕೆ ಕಾಣ್ತದೆ, ಬಟ್ ನೋಡುವ ತಿಂದು. ನಂಗೆ ಅಂದ್ರೆ ಅದು ಟೋಫು ಟೇಸ್ಟ್ ಹೇಗೆ ಉಂಟು ನೋಡ್ಬೇಕು, ಸೇಮ್ ಪನ್ನೀರ್ ಟೇಸ್ಟೇ ಅಥವಾ ಏನಾದ್ರು ವ್ಯತ್ಯಾಸ ಉಂಟು? ನಂಗೂ ಅದೇ ಕ್ಯೂರಿಯಾಸಿಟಿ ಈಗ. ಆಯ್ತಾ? ರುಚಿ ರುಚಿ. ಇನ್ನೀಗ ನಾವು ಚಿಕನ್ ಆಗೋಕೊಂದು ಕಾಯ್ವಣ, ಆಮೇಲೆ ಟೇಸ್ಟ್ ನೋಡು ಒಟ್ಟಿಗೆ ಟೇಸ್ಟ್ ಬಾ. ಇದಕ್ಕೀಗ ಹಾಟ್ ಸಾಸ್ ಬೇಕಿತ್ತೇನು? ವಾಹ್ ವಾಹ್ ಬೇಟಾ ವಾಹ್, ವಾ ಬೇಟಾ ವಾ, ಮೋಜಿ ಕರ್ದಿ. ಸೊ ನಮ್ಮ ಟೋಫು ರೈಸ್ ರೆಡಿ ಆಗಿದೆ. ಹೌದು. ಅಂಡ್ ಫಸ್ಟ್ ನಾವು ಟೋಫು ತಿನ್ನುವ, ಹೇಗುಂಟು ನೋಡು. ಇದು ಪನ್ನೀರ್ ಆಗಿಲ್ಲ, ಡಿಫ್ರೆಂಟ್ ಉಂಟು ನೋಡು. ಸೇಮ್ ಪನ್ನೀರ್ ಆಗಿಲ್ಲ. ಪನ್ನೀರ್ ಒಂಥರ ಹಾಲಿದು ಟೇಸ್ಟ್ ಬರ್ತಲ್ಲ ಪನ್ನೀರಲ್ಲಿ, ಇದ್ರಲ್ಲಿ ಗೊತ್ತಾಗ್ತದೆ. ಹಾಲಿ ಟೇಸ್ಟ್ ಬರ್ತದೆ, ಇದ್ರಲ್ಲಿ ಗೊತ್ತಾಗಲ್ಲ. ಇದು ಒಂಥರ ರಬ್ಬರಿನಾಗಿ ಉಂಟು. ಇದು ಸೋಯಾದ ಟೇಸ್ಟ್ ಅಂತ ಹೇಳ್ಬೋದಲ್ಲ. ನಾವು ಸೋಯಾ ಚಂಕ್ಸ್ ಮಾಡಿದಾಗ ಹೇಗೆ ರಬ್ಬರಿ ಮತ್ತೆ ಅದ್ರದ್ದೊಂದು ಟೇಸ್ಟ್ ಇರ್ತದಲ್ಲ, ಅದೇ ತರ ಅಂತ ಹೇಳು, ಸೋಯಾ ಟೇಸ್ಟ್ ಇದು. ಸೊ ಸೇಮ್ ಅಂತೂ ಅಲ್ಲ, ನಾವ್ ಆಕ್ಚುಲಿ ಅನ್ಕೊಂಡ ಸೇಮ್ ಪನ್ನೀರ್ ತರ ಇರ್ತದೆ ಅಂತ, ನೋಡ್ಲಿಕ್ಕೆ ಆಗಿ ಅಲ್ಲ, ಬಟ್ ಸೇಮ್ ಇಲ್ಲ, ಡಿಫ್ರೆಂಟ್ ಉಂಟು. ಸೊ ಖಂಡಿತ ಇಂಡಿಯಾದಲ್ಲಿ ಯಾರಿಗಾರು ಸಿಗ್ತದೆ ಐ ಥಿಂಕ್ ಅಲ್ವಾ? ಸೊ ಟ್ರೈ ಮಾಡಿ ಇದನ್ನು, ಟೋಫು ರೈಸ್ ಆಯ್ತಾ, ಟ್ರೈ ಮಾಡಿ. ಹೈ ಪ್ರೋಟೀನ್. ನಿಮ್ಗೆ ಏನಾದ್ರೂ ಕೆಲವರೆಲ್ಲ ಈಗ ಲ್ಯಾಕ್ಟೋಸ್ ಇಂಟಾಲರೆಂಟ್ ಇರ್ತಾರಲ್ಲ, ಸೊ ಅವರಿಗೆಲ್ಲ ಇದು ಬೆಸ್ಟ್, ಪ್ರೋಟೀನ್ ರಿಚ್ ಬೆಸ್ಟ್. ರೈಸ್ ನಮ್ದು ನಾರ್ಮಲ್ ಫ್ರೈಡ್ ರೈಸ್, ಬಟ್ ಅದರೊಟ್ಟಿಗೆ ಟೋಫು ಒಂಥರ ಡಿಫ್ರೆಂಟ್ ಟೇಸ್ಟ್. ನೀವು ಟ್ರೈ ಮಾಡಿ. ಆ್ಯಂಡ್ ಇದರೊಟ್ಟಿಗೆ ಚಿಕನ್ ಇತ್ತು ಮಾರೆ, ಚಿಕನ್ ಇಂದ ನೆನಪಿಲ್ಲ, ಚಿಕನ್ ಒಂದು ತಿನ್ನುವ. ನನ್ನ ಚಿಕನ್ ಅದು ಅವಸ್ಥೆ ಇಲ್ಲ, ರೈಸ್ ಒಟ್ಟಿಗೆ ಟೋಫು ಒಳ್ಳೆ ಆಗ್ತದೆ, ಪಾಸ್, ಒಂದು ಡಿಫ್ರೆಂಟ್ ಟೇಸ್ಟ್. ಸೊ ಟ್ರೈ ಮಾಡಿ. ಆ್ಯಂಡ್ ನಮ್ದು ಈ ವಿಡಿಯೋ ಹೇಗಿತ್ತಂತ ದಯವಿಟ್ಟು ಕಾಮೆಂಟ್ಸ್ ಅಲ್ಲಿ ಹೇಳಿ. ಆ್ಯಂಡ್ ಸಿ ಯು ನೆಕ್ಸ್ಟ್ ವಿಡಿಯೋ. ಹೌದು, ನಿಮ್ಗೇನ್ ಮಾಡ್ಬೇಕು ಗೊತ್ತುಂಟಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತೆ ಇನ್ನು ಸಹ ಹುಜು ಕಾಜು ಸ್ಟೋರಿ ಸಬ್ಸ್ಕ್ರೈಬ್ ಮಾಡದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿ ಯು ನೆಕ್ಸ್ಟ್ ವಿಡಿಯೋ. ಬೈ.